Hi dear students, myself Dr. Reshma MY and my PhD I completed from Hampi University and I also qualified NET, KCET and KTET examination. I have 20 years experience in B.Ed college and I published one book, Inclusive Education, and that is related to B.Ed curriculum. And also I worked as a BOE member of various university and also I worked PSC Public Service Commission as a question paper setter. And I am proud to be a coacher or a mentor, Achievers Coaching Center. Hello students, in today's class we will discuss about teaching aptitude. ಬೋಧನಾ ಅಭಿಕ್ಷಮತೆ ಬಗ್ಗೆ ತಿಳ್ಕೊಳ್ಳೋಣ. ಸೊ KCET ಎಕ್ಸಾಮ್ ಆಗಿರ್ಬೋದು ಅಥವಾ ನೆಟ್ ಎಕ್ಸಾಮ್ ಆಗಿರ್ಬೋದು, ನಿಮ್ಮ ಮೊದಲ ಯೂನಿಟ್ ಏನಾಗಿರ್ತದೆ, ಅಭಿಕ್ಷಮತೆ, ಬೋಧನಾ ಅಭಿಕ್ಷಮತೆ ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡ್. ತುಂಬ ಸುಲಭವಾದಂತಹ ಒಂದು ಘಟಕ ಆಗಿರ್ತದೆ. ತುಂಬ ಸುಲಭದಲ್ಲಿ ನೀವು ಅಂಕವನ್ನು ಗಳಿಸ್ಬೋದು. ಸೊ ಈ ವಿಷಯದಲ್ಲಿ ಮುಖ್ಯವಾಗಿ ಇವತ್ತು ನಾವು ಬೋಧನೆ ಅಂದ್ರೇನು, ಬೋಧನೆಯ ಅರ್ಥ ಏನು, ಬೋಧನೆಯ ಉದ್ದೇಶಗಳು, ಅದರ ಜೊತೆಗೆ ಬೋಧನೆಯ ಹಂತಗಳು, ಸೊ ಇದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ಬೋಧನೆ. ಸೊ ಬೋಧನೆಯ ಪರಿಕಲ್ಪನೆ ಬಗ್ಗೆ ತಿಳ್ಕೊಳ್ಬೇಕು. ವಾಟ್ ಈಸ್ ಟೀಚಿಂಗ್? ಸೊ ಟೀಚಿಂಗ್ ಹೇಳುವಂಥದ್ದು, ಸೊ ಇಲ್ಲಿ ಟೀಚಿಂಗ್ ಅಂತ ಹೇಳುವಂಥದ್ದು, ಇಲ್ಲಿ ಮುಖ್ಯವಾಗಿ ಬೋಧನೆ ಅಂತ ಹೇಳುವಾಗ ಇದನ್ನು ಒಂದು ಪ್ರಕ್ರಿಯೆ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಅರ್ಥದಲ್ಲಿ ಹೇಳುವುದಾದರೆ ಮಾಹಿತಿಯ ರವಾನೆ. ಅಧ್ಯಾಪಕ ತನ್ನ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡುತ್ತಾನೆ. ಹೀಗೆ ರವಾನೆ ಮಾಡುವಂಥ ಸಂದರ್ಭದಲ್ಲಿ ಕೇವಲ ವಿಷಯ ಅಥವಾ ತತ್ವಗಳು ಅಥವಾ ಪರಿಕಲ್ಪನೆಗಳು ಇಷ್ಟೇ ಮುಖ್ಯ ಆಗೋದಿಲ್ಲ. ಅದರ ಜೊತೆಗೆ ನಾವು ಯಾವುದನ್ನು ಕೊಡಬೇಕು ವಿದ್ಯಾರ್ಥಿಗಳಿಗೆ? ಕೌಶಲಗಳು. ಓದುವುದಾಗಿರ್ಬೋದು, ಬರೆಯುವುದಾಗಿರ್ಬೋದು, ಮಾತನಾಡುವುದಾಗಿರ್ಬೋದು, ಆಲಿಸುವುದಾಗಿರ್ಬೋದು, ಯಾವುದೇ ಕೌಶಲಗಳಾಗಿರ್ಬೋದು, ಚಿತ್ರ ಮಾಡುವುದಿರ್ಬೋದು, ಮಾದರಿಗಳನ್ನು ತಯಾರಿಸುವುದಿರ್ಬೋದು, ಪ್ರಾಜೆಕ್ಟ್ಗಳ ಬರಹಗಳಿರ್ಬೋದು, ನಿಯೋಜಿತ ಕಾರ್ಯಗಳ ಬರಹಗಳಿರ್ಬೋದು. ಸೊ ಯಾವುದೇ ಕೌಶಲಗಳನ್ನು ನಾವು ವಿದ್ಯಾರ್ಥಿಯಲ್ಲಿ ಬೆಳೆಸಬೇಕಾಗ್ತದೆ. ಅದರ ಜೊತೆಗೆ ವರ್ತನೆ. ಸೊ ವರ್ತನೆ ಯಾವತ್ತೂ ಮಗುವಿನಲ್ಲಿ ಧನಾತ್ಮಕವಾಗಿರಬೇಕು. ಧನಾತ್ಮಕ ಚಿಂತನೆಯನ್ನು ಬೆಳೆಸುವಂತಹ ಬೋಧನೆಯನ್ನು ನಾವು ನಮ್ಮ ಬೋಧನೆಯಲ್ಲಿ ಅಳವಡಿಸಿಕೊಳ್ಬೇಕು. ಆದ್ದರಿಂದ ಬೋಧನೆ ಹೇಳುವಂಥದ್ದು ಜ್ಞಾನವನ್ನು ಹೆಚ್ಚಿಸಬೇಕು, ಕೌಶಲವನ್ನು ಬೆಳೆಸಬೇಕು, ವರ್ತನೆಯಲ್ಲಿ ಧನಾತ್ಮಕವಾದಂತಹ ಬದಲಾವಣೆಯನ್ನು ತರಬೇಕು. ಇಷ್ಟೇ ಸಾಕ? ಇಲ್ಲ, ಇದರ ಜೊತೆಗೆ ಮೌಲ್ಯವನ್ನು ಕೂಡ ಹೆಚ್ಚಿಸಬೇಕು. ಸೊ ಇದಿಷ್ಟು ಬರಬೇಕಾದ್ರೆ ಉತ್ತಮವಾದಂತಹ ಒಂದು ತರಗತಿ ವಾತಾವರಣವನ್ನು ನಾವು ಮಾಡಬೇಕು. ಸೊ ಉತ್ತಮ ತರಗತಿ ವಾತಾವರಣ ಇದ್ದಾಗ ಮಾತ್ರ ಈ ಎಲ್ಲ ವರ್ತನೆಯಲ್ಲಿ ಮಗುವಿನಲ್ಲಿ ಬದಲಾವಣೆಯನ್ನು ತರಬೇಕು. ಹಾಗಾದರೆ ಇದನ್ನು ನಾವೇನು ಹೇಳ್ಬೋದು? ಒಂದು ಕ್ರಿಯಾತ್ಮಕವಾದಂತಹ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು, ಅಥವಾ ಒಂದು ಸಂವಾದಾತ್ಮಕವಾದಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ಸೊ ಕ್ರಿಯಾತ್ಮಕ ಹೇಳಿದರೆ ಇಲ್ಲಿ ಶಿಕ್ಷಕ, ವಿದ್ಯಾರ್ಥಿ ಇಬ್ಬರೂ ಕೂಡ ಏನು ಮಾಡ್ತಾರೆ? ಚಟುವಟಿಕೆಯಲ್ಲಿ, ಕಲಿಕಾ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಶಿಕ್ಷಕ ಇಲ್ಲಿ ಅನುಕೂಲಕರರಾಗಿರ್ತಾನೆ, ಅದೇ ರೀತಿಯಲ್ಲಿ ಉತ್ತಮ ಮಾರ್ಗದರ್ಶನ ನೀಡ್ತಾರೆ, ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸ್ತಾರೆ. ಅದರ ಜೊತೆಗೆ ಇಲ್ಲಿ ಸಂವಾದಾತ್ಮಕ ಪ್ರಕ್ರಿಯೆ ಅಂತ ನಾವು ಹೇಳ್ತೇವೆ. ಸಂವಾದ ಅಂತ ಹೇಳಿದ್ರೇನು? ಇಲ್ಲಿ ಸಂವಹನ ನಡೆಯುತ್ತದೆ ಶಿಕ್ಷಕ ವಿದ್ಯಾರ್ಥಿ. ಹಾಗಾದರೆ ಈ ಶಿಕ್ಷಕ ವಿದ್ಯಾರ್ಥಿಯಲ್ಲಿ ಮುಖ್ಯವಾಗಿ ದ್ವಿಮುಖ ಸಂವಹನ ನಡೆಯುತ್ತದೆ ಅಲ್ವಾ? ಸೊ ಇಲ್ಲಿ ಈ ದ್ವಿಮುಖ ಅಂತ ಹೇಳುವಾಗ ಶಿಕ್ಷಕ ಮತ್ತು ವಿದ್ಯಾರ್ಥಿ, ಎರಡು ಗೊತ್ತಾಯ್ತಲ್ವ? ಶಿಕ್ಷಕ ಮತ್ತು ವಿದ್ಯಾರ್ಥಿ. ನೆಕ್ಸ್ಟ್ ತ್ರಿಮುಖ ಅಲ್ವಾ? ಶಿಕ್ಷಕ, ವಿದ್ಯಾರ್ಥಿ ಮತ್ತು ವಿಷಯ. ಈಗ ಶಿಕ್ಷಕನೂ ಇದ್ದಾನೆ, ವಿದ್ಯಾರ್ಥಿಯೂ ಇದ್ದಾರೆ, ಅದರ ಜೊತೆಗೆ ನನಗೊಂದು ವಿಷಯ ಬೇಕು ಅಲ್ವಾ? ನನ್ನ ವಿಷಯ ಏನು? ಇವತ್ತಿನ ವಿಷಯ ಏನು? ಬೋಧನೆ ಪರಿಕಲ್ಪನೆ ಅಥವಾ ಬೋಧನೆ ಅಭಿಕ್ಷಮತೆ. ಸೊ ಅದರಲ್ಲಿ ಆಯ್ದಂಥ ಕೆಲವು ಭಾಗಗಳನ್ನು ನನ್ನ ವಿದ್ಯಾರ್ಥಿಗಳಿಗೆ ಬೋಧಿಸಬೇಕು. ಹಾಗಾದರೆ ಏನು ಹೇಳ್ತೇವೆ? ಇದನ್ನು ತ್ರಿಮುಖ ಪ್ರಕ್ರಿಯೆ
ಅಂತ ನಾವು ಹೇಳ್ತೇವೆ. ಅಂದರೆ ಇಲ್ಲಿ ಸಂವಾದಾತ್ಮಕ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ದ್ವಿಮುಖ ಮತ್ತು ತ್ರಿಮುಖ ಪ್ರಕ್ರಿಯೆ ಆಗಿರ್ತದೆ. ಹಾಗಾದರೆ ಬೋಧನೆ ಅಂದರೆ ಏನು? ಜ್ಞಾನವನ್ನು ರವಾನಿಸುವುದು ಒಂದು. ಎರಡನೇದು ನೀವು ನೆನಪಿಟ್ಕೊಳ್ಬೇಕಾದ್ದು ವಿದ್ಯಾರ್ಥಿಯಲ್ಲಿ ಕೌಶಲವನ್ನು ಬೆಳೆಸಬೇಕು, ವರ್ತನೆಯಲ್ಲಿ ಧನಾತ್ಮಕವಾದಂತಹ ಬದಲಾವಣೆ ತರಬೇಕು, ಅದರ ಜೊತೆಗೆ ಮೌಲ್ಯವನ್ನು ಕೂಡ ಬೆಳೆಸಬೇಕು. ಈ ಮೌಲ್ಯವನ್ನು ತನ್ನ ಜೀವನದಲ್ಲಿ ವಿದ್ಯಾರ್ಥಿ ಅಳವಡಿಸಿಕೊಳ್ಬೇಕು. ಸೊ ಅದಕ್ಕೆಲ್ಲ ಪೂರಕವಾಗಿ ಏನು ಬೇಕು? ಅನುಕೂಲಕರವಾದ ಒಂದು ಕಲಿಕೆಯ ವಾತಾವರಣವನ್ನು ನಿರ್ಮಿಸಬೇಕಾಗ್ತದೆ. ಸೊ ಇದರ ಜೊತೆಗೆ ಇಬ್ಬರೂ ಸಕ್ರಿಯವಾಗಿ ಕಲಿಕಾ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಯಾರು? ಶಿಕ್ಷಕ ಮತ್ತು ವಿದ್ಯಾರ್ಥಿ. ಕ್ರಿಯಾತ್ಮಕವೂ ಆಗಿರಬೇಕು, ಸಂವಾದಾತ್ಮಕ ಕೂಡ ಆಗಿರಬೇಕು. ಸೊ ಒನ್ ವೇ ಆಗಿರಬಾರ್ದು, ಶಿಕ್ಷಕ ಮಾತ್ರ ಮಾತನಾಡೋದು ಅಲ್ಲ, ವಿದ್ಯಾರ್ಥಿಗಳು ಕೂಡ ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಸೊ ಇದಿಷ್ಟು ನಾವೇನು ಹೇಳ್ತೇವೆ? ಬೋಧನೆ ಪರಿಕಲ್ಪನೆ ಅಂತ ನಾವು ಹೇಳ್ತೇವೆ. ನೋಡಿ, ಈಗಾಗಲೇ ಹೇಳಿದಾಗೆ ಮಾಹಿತಿಯನ್ನು ನೀಡುವುದು, ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸುವುದು, ಮಗುವಿನಲ್ಲಿ ವಿಮರ್ಶಾತ್ಮಕವಾದಂತಹ ಚಿಂತನೆಯನ್ನು ಬೆಳೆಸೋದು, ಅದಕ್ಕೊಂದು ವ್ಯವಸ್ಥಿತವಾದಂತಹ ಒಂದು ಸಂಘಟಿತವಾದಂತಹ ಪ್ರಯತ್ನ ಅಂತ ನಾವು ಹೇಳ್ಬೋದು. ಒಟ್ಟಾಗಿ ಕಾಗ್ನಿಟಿವ್, ಎಫೆಕ್ಟಿವ್, ಸೈಕೋಮೋಟರ್ ಡೊಮೇನ್ಸ್ ಈ ವಲಯಗಳಲ್ಲಿ ವಿದ್ಯಾರ್ಥಿಯಲ್ಲಿ ಬದಲಾವಣೆ ಆಗಬೇಕು. ಬೌದ್ಧಿಕವಾಗಿರ್ಬೋದು ಅಥವಾ ಭಾವನಾತ್ಮಕವಾಗಿರ್ಬೋದು ಅಥವಾ ಸಾಮಾಜಿಕ ಬೆಳವಣಿಗೆ ಅವನಲ್ಲಿ ಕಾಣಬೇಕು. ಸೊ ಅದಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು. ಸೊ ಮಾಹಿತಿಯನ್ನು ನೀಡುವುದು, ವಿದ್ಯಾರ್ಥಿಯಲ್ಲಿ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸುವುದು, ಅದರ ಜೊತೆಗೆ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸೋದು, ಅದರ ಜೊತೆಗೆ ಕೇವಲ ಜ್ಞಾನವನ್ನು ಮಾತ್ರ ರವಾನೆ ಮಾಡುವುದಲ್ಲ, ಮಕ್ಕಳಲ್ಲಿ ಬೌದ್ಧಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ಕೂಡ ನಾವು ಪ್ರೋತ್ಸಾಹಿಸಬೇಕು. ಸೊ ಇದಿಷ್ಟು ಏನು ಹೇಳ್ತೇವೆ? ಬೋಧನೆಯ ಒಂದು ಪರಿಕಲ್ಪನೆ ಅಂತ ನಾವು ಹೇಳ್ತೇವೆ. ಈಗ ಮುಂದೆ ನೋಡುವ ನಾವು ಬೋಧನೆಯ ಶಬ್ದಾರ್ಥ. ಸೊ ಬೋಧನೆಯನ್ನು ನಾವು ಇಂಗ್ಲೀಷ್ ಪದದಲ್ಲಿ ಏನಂತ ಹೇಳ್ತೇವೆ? ಬೋಧನೆ ಎಂಬಂಥ ಪದಕ್ಕೆ ಇಂಗ್ಲೀಷ್ ಪದ ಏನಾಗಿರ್ತದೆ? ಟೀಚ್ ಅಂತ ಕರೀತೇವೆ. ಹಾಗಾದರೆ ಇದರ ಅರ್ಥ ಏನು? ಸೂಚಿಸುವುದು ಅಥವಾ ಮಾರ್ಗದರ್ಶನ ನೀಡುವುದು ಎಂಬ ಅರ್ಥದ ಸಾಮಾನ್ಯ ಅರ್ಥ. ಓಕೆ, ನೆಕ್ಸ್ಟ್ ಇನ್ನು ಆಧುನಿಕ ಅರ್ಥವಾಗಿ ಬೋಧನೆ ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿದ ಹಾಗೆ ಜ್ಞಾನ, ಕೌಶಲ ಮತ್ತು ಮೌಲ್ಯ. ಜ್ಞಾನ, ಕೌಶಲ, ಮೌಲ್ಯ ಮತ್ತು ಮನೋಭಾವಗಳನ್ನು ಯೋಚಿತ ರೀತಿಯಲ್ಲಿ, ಒಂದು ಪ್ಲ್ಯಾನ್ಡ್ ಆಗಿ, ಒಂದು ಯೋಜಿತ ರೀತಿಯಲ್ಲಿ ಕಲಿಯುವವರಿಗೆ ನೀಡುವಂಥ ಪ್ರಕ್ರಿಯೆ. ಹಾಗಾದರೆ ಇಲ್ಲಿ ಯೋಜಿತ ರೀತಿ ಅಂತ ಹೇಳಿದ್ರೇನು? ಯಾರು ಪ್ಲ್ಯಾನ್ ಮಾಡುವಂಥವರು? ಅಧ್ಯಾಪಕ. ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಬೋಧನೆಯ ಹಿಂದೆ ಆತ ಏನು ಮಾಡಬೇಕು? ಹಲವಾರು ಚಟುವಟಿಕೆಗಳನ್ನಾಗಿರ್ಬೋದು ಅಥವಾ ಕಾನ್ಸೆಪ್ಟ್ಗಳಾಗಿರ್ಬೋದು ಅಥವಾ ಫ್ಯಾಕ್ಟ್ಸ್ಗಳಾಗಿರ್ಬೋದು ಅಥವಾ ಪ್ರಿನ್ಸಿಪಲ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಆತ ಕರಗತ ಮಾಡಿಕೊಳ್ಬೇಕಾಗ್ತದೆ. ಯೋಜಿತ ರೀತಿಯಲ್ಲಿ ಆತ ತಯಾರಾದರೆ ಮಾತ್ರ ವಿದ್ಯಾರ್ಥಿಗಳಿಗೆ ಆ ವಿಷಯವನ್ನು ಅತ್ಯಂತ ಸರಳ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ರೀತಿಯಲ್ಲಿ ನಾವು ಹೇಳ್ಬೋದು. ಸೊ ಇದು ಬೋಧನೆಯ ಶಬ್ದಾರ್ಥ ಅಂತ ನಾವು ಹೇಳ್ತೇವೆ.